ಕೊಡಗು ಜಿಲ್ಲೆಯಲ್ಲಿ ಮಳೆ ತಗ್ಗಿದೆ, ಆದರೆ ಅವಾಂತರಗಳು ಮಾತ್ರ ಕಡಿಮೆ ಆಗಿಲ್ಲ. ಮಳೆ ತಗ್ಗಿದ್ರೂ ಮಳೆಯ ಅವಾಂತರಗಳು ಮುಂದುವರಿತಾ ಇದೆ. ಮಡಿಕೇರಿಯ ನಾಪೋಕ್ಲು ಭಾಗದಲ್ಲಿ ಈ ಕಾವೇರಿ ನದಿಯ ಅವಾಂತರದಿಂದಾಗಿ ಈ ಕಾಫಿ ತೋಟಗಳಿಗೆಲ್ಲ ನೀರು ನುಗ್ಗಿಬಿಟ್ಟಿದೆ. ಕಾಫಿ ತೋಟಗಳಿಗೆ ನೀರು ನುಗ್ಗಿದೆ. ಸಾಮಾನ್ಯವಾಗಿ ಕಾಫಿ ಮತ್ತು ಟೀ ತೋಟಗಳಿಗೆ ನೀರು ನಿಲ್ಲಲ್ಲ. ಮಳೆ ಎಷ್ಟು ಬೇಕಾದ್ರೂ ಬರ್ಬೋದು, ನೀರು ನಿಲ್ಲಲ್ಲ. ಅದಕ್ಕೆ ಅದನ್ನು ಬೆಟ್ಟ ಗುಡ್ಡಗಳ ರೀತಿಯಲ್ಲಿ ಮಾಡಿರ್ತಾರೆ, ಸ್ಲೋಪ್ ಮಾಡಿರ್ತಾರೆ, ನೋಡಿರ್ತೀರ. ಪ್ಲೇನ್ ಲ್ಯಾಂಡಲ್ಲಿ ಮಾಡಲ್ಲ. ಇಲ್ಲಿ ನೀರು ನಿಂತಿರೋದು ಇದು ಸ್ವಲ್ಪ ಕಷ್ಟ. ಇದು ಕೊಡಗು ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಮಳೆ ಆರ್ಭಟ ಹೆಚ್ಚಾಗ್ತಿದೆ. ಮಳೆಯೊಂದಿಗೆ ಗಾಳಿಯ ರಭಸವೂ ಕೂಡ ಹೆಚ್ಚಾಗಿರೋದ್ರಿಂದ ಜನಜೀವನ ಅಸ್ತವ್ಯಸ್ತ ಕೂಡ ಆಗಿರ್ತಕ್ಕಂಥದ್ದು. ಸದ್ಯ ಇದೀಗ ಮಡಿಕೇರಿ ತಾಲೂಕಿನ ನಾಪೋಕ್ಲು ರಸ್ತೆಯ ಭಾಗದಲ್ಲಿ ಪಬ್ಲಿಕ್ ಟಿವಿ ಇರ್ತಕ್ಕಂಥದ್ದು. ಈ ಒಂದು ರಸ್ತೆಯಲ್ಲಿ ಅನತಿ ದೂರದಲ್ಲಿ ಕಾಫಿ ತೋಟಗೂ ಕೂಡ ಕಾವೇರಿಯ ನೀರಿನ ಪ್ರಮಾಣ ಏರಿಕೆಯಾದಂತಹ ಹಿನ್ನೆಲೆಯಲ್ಲಿ ಇದೀಗ ಕಾಫಿ ತೋಟಕ್ಕೂ ಕೂಡ ಕಾವೇರಿಯ ಪ್ರವಾಹದ ನೀರು ಒಳನುಗ್ಗಿರ್ತಕ್ಕಂಥದ್ದು. ನೀವು ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿ ಕಾಫಿ ತೋಟಕ್ಕೆ ಲಗ್ಗೆ ಇಟ್ಟಿರ್ತಕ್ಕಂಥದ್ದು. ಅಂದರೆ ಕಾವೇರಿ ನೀರಿನ ಪ್ರವಾಹ ಸಾಕಷ್ಟು ನೀರು ಸಂಪೂರ್ಣವಾಗಿ ಕಾಫಿ ತೋಟದಲ್ಲಿ ನುಗ್ಗಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಕಾಫಿ ಗಿಡಗಳು ಕೂಡ ಮುಳುಗಡೆ ಆಗಿರ್ತಕ್ಕಂಥದ್ದು. ಮತ್ತೊಂದೆಡೆ ನೀರು ಹೋಗಿರೋದ್ರಿಂದ ಮುಂದಿನ ವರ್ಷ ಇರ್ತಕ್ಕಂಥ ಬೆಳೆಗಳೇನಿದೆ ಅವೆಲ್ಲವೂ ಕೂಡ ನೆಲಕ್ಕೆಚ್ಚಿರ್ತಕ್ಕಂಥದ್ದು. ಸೊ ಈ ಒಂದು ಭಾಗ ಮಾತ್ರ ಅಲ್ಲ, ಸಾಕಷ್ಟು ಈ ಭಾಗಕ್ಕೂ ಕೂಡ ನೋಡ್ಬೋದು. ನನ್ನ ಎಡಭಾಗದಲ್ಲೂ ಕೂಡ ಏನು ಈ ರಸ್ತೆಯ ಪಕ್ಕದಲ್ಲಿರ್ತಕ್ಕಂಥ ಕಾಫಿಯ ತೋಟಗಳು ಎರಡೂ ಭಾಗದಲ್ಲೂ ಕೂಡ ಕಾವೇರಿಯ ನೀರಿನ ಪ್ರವಾಹಕ್ಕೆ ಕಾಫಿ ತೋಟಗಳು ತುತ್ತಾಗಿರ್ತಕ್ಕಂಥದ್ದು. ಹೀಗಾಗಿ ರೈತಾಪಿ ವರ್ಗದ ಜನರು ಕೂಡ ಇದೀಗ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ಯಾಕಂದರೆ ಕೊಡಗಿನ ಬಹುತೇಕ ಕಡೆಗಳಲ್ಲೂ ಕೂಡ ಕಾಫಿ ಬೆಳೆಯನ್ನೇ ಅವಲಂಬಿಸ್ಕೊಂಡು ಇಲ್ಲಿಯ ಜನರು ಜೀವನವನ್ನು ಸಾಗಿಸ್ತಿರ್ತಕ್ಕಂಥದ್ದು. ಬರುವಂತಹ ಬೆಳೆ ಏನಿದೆ ಕಾಫಿಯ ಬೆಳೆ, ಈ ಕಾಫಿಗೆ ಬೆಂಬಲ ಬೆಲೆ ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ಸುಮಾರು 15,000-16 ಸಾವಿರ ಕ್ವಿಂಟಲ್ಗೆ ಬಂದಿರತಕ್ಕಂಥದ್ದು. ಒಂದು ರೀತಿ ಖುಷಿ ಕೂಡ ವ್ಯಕ್ತಪಡಿಸ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ಕಾಫಿ ಬೆಳೆಗಾರರು. ಆದರೆ ಕಾವೇರಿಯ ನೀರಿನ ಪ್ರವಾಹಕ್ಕೆ ಇದೀಗ ಕಾಫಿ ಬಂದಿದ್ರು ಕಾಫಿ ಗಿಡಗಳಿಗೂ ಒಂದು ರೀತಿ ಸಮಸ್ಯೆ ಕೂಡ ಬಿಗಡಾಯಿಸುತ್ತೆ. ಕೊಳೆ ರೋಗ ಕೂಡ ಬರುವಂಥದ್ದು, ಮತ್ತು ಆ ಕಾಂಡ ಏನಿದೆ ಕಾಂಡ ಕೊರಕ ರೋಗ, ಸಾಕಷ್ಟು ಕಾಫಿಗೆ ಸಾಕಷ್ಟು ಒಂದಲ್ಲ ಒಂದು ರೋಗಗಳ ಭೀತಿ ಕೂಡ ಹೆಚ್ಚಿರುತ್ತೆ. ಅಷ್ಟೇ ಅಲ್ಲದೆ ಇದೀಗ ಕಾವೇರಿ ನೀರು ಕೂಡ ಬಂದಿರೋದ್ರಿಂದ ಸಂಪೂರ್ಣವಾಗಿ ಕಾವೇರಿಯ ಏನು ಕಾಂಡ ಏನಿದೆ ಅಲ್ಲೆಲ್ಲವೂ ಕೂಡ ನೀರು ಹೋಗಿರೋದ್ರಿಂದ ಮುಂದಿನ ವರ್ಷ ಬೆಳೆ ಬರುವಂಥದ್ದು ಕೂಡ ಸಾಕಷ್ಟು ಸಮಸ್ಯೆ ಆಗ್ಬೋದು ರೈತಾಪಿ ವರ್ಗದ ಜನರಿಗೆ. ಯಾಕಂದರೆ ಬರುವಂಥ ಆದಾಯದಲ್ಲೇ ಬರುವಂತಹ ಕಾಫಿ ಇಳುವರಿ ಏನಿದೆ ಅಲ್ಪ ಸ್ವಲ್ಪ ಬಂದಂತಹ ಕಾರ್ಮಿಕರಿಗೂ ಒಂದಷ್ಟು ಹಣವನ್ನು ಕೊಟ್ಕೊಂಡು ಉಳಿದು ಹಣವನ್ನು ರೈತ ಇಟ್ಕೊಳ್ತಿದ್ದ, ಕಾಫಿ ಬೆಳೆಗಾರ ಇಟ್ಕೊಳ್ತಿದ್ದ. ಆದರೆ ಇದೀಗ ಸಂಪೂರ್ಣವಾಗಿ ಸಾಕಷ್ಟು ಎಕರೆಷ್ಟು ಕೂಡ ನಷ್ಟ ಆಗಿರ್ತಕ್ಕಂಥದ್ದು. ಕಾವೇರಿಯ ಪ್ರತಾಪಕ್ಕೆ ಸಂಪೂರ್ಣವಾಗಿ ನಲುಗಿ ಹೋಗಿದೆ. ನೀವು ನೋಡಿ ಯಾವ ಪ್ರಮಾಣದಲ್ಲಿ ನಲುಗಿ ಹೋಗಿದೆ ಅಂತ ಹೇಳಿದ್ರೆ ಕಾವೇರಿಯ ನೀರು ಆ ಪ್ರಮಾಣಕ್ಕೆ ರಸ್ತೆ ಒಂದು ಭಾಗವನ್ನು ಬಿಟ್ಟರೆ ಬಾಕಿ ಎಲ್ಲವೂ ಕೂಡ ಕಾವೇರಿ ಜಲ ದಿಗ್ಬಂಧನ ರೀತಿ ಗಿಡಗಳಿಗೆ ಮಾಡಿರ್ತಕ್ಕಂಥದ್ದು. ಕಾಫಿ ಗಿಡಗಳು ಒಂದಷ್ಟು ಉಳಿಯೋ ಸಾಧ್ಯತೆಗಳು ಕೂಡ ಕಡಿಮೆ ಇದೆ. ಯಾಕಂದರೆ ವರ್ಷ ಬರುವಂತಹ ಕಾಫಿ ಏನಿದೆ ಅಲ್ಲಿ ನೋಡಿ ಗಿಡದಲ್ಲಿ ಈಗಾಗಲೇ ಕಾಫಿ ಕೂಡ ಬೆಳೆದಿರ್ತಕ್ಕಂಥದ್ದು. ಅದು ಈಗ ನೀರು ಹೋಗಿ ಆ ನೀರು ಕೊಳೆ ರೋಗ ಕೂಡ ತುತ್ತಾಗುತ್ತೆ. ಕಾಫಿ ಎಲ್ಲ ಸಂಪೂರ್ಣವಾಗಿ ಉದುರುತ್ತೆ. ಮುಂದಿನ ವರ್ಷ ಆತನಿಗೆ ಕೈಗೆ ಬಂದಿದ್ದ ತುತ್ತು ಬಾಯಿಗೆ ಬರೆದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಯಾಕಂದರೆ ಆ ಪ್ರಮಾಣದಲ್ಲಿ ಇದೀಗ ಸಂಪೂರ್ಣವಾಗಿ ಕಾವೇರಿ ಎಲ್ಲ ತೋಟಗಳಲ್ಲೂ ಕೂಡ ಜಲಾವೃತ ಕೂಡ ಆಗಿರ್ತಕ್ಕಂಥದ್ದು. ಕಾಫಿಗೆ ಈಗಾಗಲೇ ನೋಡಿ ಕಳೆದ 2-3 ದಿನಗಳಿಂದ ಆ ಮಳೆ ಬಂದಂತಹ ಪರಿಣಾಮ ಈಗ ಏನು ಬಂದು ಕಾಯಿ ಕಟ್ಟಿತ್ತು, ಆ ಕಾಯಿ ಕಟ್ಟಿರ್ತಕ್ಕಂಥ ಜಾಗದ ಮಧ್ಯನೇ ಕಪ್ಪು ಆಗಿ ತಿರುಗ್ತಾ ಇದೆ. ಕಪ್ಪು ಅಂದರೆ ಕೊಳೆ ರೋಗ ಕೂಡ ಬಂದಿರತಕ್ಕಂಥದ್ದು. ಅದೆಲ್ಲವೂ ಕೊಳೆತು ಹೋಗುತ್ತದೆ. ಹೀಗಾಗಿ ಒಂದಲ್ಲ ಒಂದು ಸಮಸ್ಯೆಗೆ ಕೂಡ ತುತ್ತಾಗುವಂಥದ್ದು. ಕೊಡಗಿನ ರೈತಾಪಿ ವರ್ಗದವರು ಒಂದು ರೀತಿ ಏನೋ ಒಂದು ಆಸೆಯನ್ನು ಇಟ್ಕೊಂಡಿರ್ತಾರೆ. ಮುಂದಿನ ವರ್ಷ ಇಷ್ಟು ಬೆಳೆ ಬರುತ್ತೆ, ಇಷ್ಟು ನಿರೀಕ್ಷೆಯಲ್ಲಿ ಇರ್ತಾನೆ, ಇಷ್ಟು ಕ್ವಿಂಟಲ್ ಗಟ್ಟಲೆ ಬಂದರೆ ನಾವು ಒಂದಷ್ಟು ಸಾಲ ಎಲ್ಲ ಮಾಡಿರ್ತೀವಿ, ಇವೆಲ್ಲವೂ ತೀರಿಸ್ಕೊಂಡು ಜೀವನಕ್ಕೆ ಎಷ್ಟು ಹಣವನ್ನು ಇಟ್ಕೋಬೇಕಾಗುತ್ತೆ ಅದನ್ನು ಇಟ್ಕೊಳ್ತೀವಿ ಅನ್ನೋದು ಒಂದು ಕಲ್ಪನೆಯನ್ನು ಇಟ್ಕೊಂಡು ಕೃಷಿ ಚಟುವಟಿಕೆ ಮತ್ತು ಕಾಫಿ ತೋಟದ ಎಲ್ಲ ಕೆಲಸವನ್ನು ಕೂಡ ಮಾಡ್ತಾನೆ.